ತುಂಬಾ ಖುಷಿ ಆಗ್ತದೆ, ಅಂದ್ರೆ ಜೋಶ್ ಇರ್ತದೆ ಹೀಗೆ. ಅದು ಓಡುವಾಗ ನೋಡ್ಲಿಕ್ಕೆ ಅದೆಲ್ಲ ಚಂದ. ಫೇವರೇಟ್ ಚೆನ್ನಯ್ಯ. ಮಕ್ಕಳು ಹಿರಿಯರು ಎನ್ನದೆ ಎಲ್ಲರೂ ಕಂಬಳದ ಓಟ ಕಾಣಬಯಸುವವರೇ. ನೆಲದ ಸಂಸ್ಕೃತಿಯನ್ನು ಮಕ್ಕಳಿಗೆ ಪರಿಚಯಿಸುವ ಕೆಲಸವನ್ನು ಈ ಸರ್ಕಾರಿ ಶಾಲೆಯ ಶಿಕ್ಷಕರು ಮಾಡುತ್ತಿದ್ದಾರೆ ನೋಡಿ. ಉಡುಪಿ ಜಿಲ್ಲೆಯ ಅಡ್ವೆಯಲ್ಲಿ ನಡೆದ ಕೋಟಿ ಚೆನ್ನಯ್ಯ ಕಂಬಳಕ್ಕೆ ಸ್ಥಳೀಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಶಿಕ್ಷಕರು ಕರೆತಂದಿದ್ದಾರೆ. ಕೋಣಗಳ ಓಟವನ್ನು ಮಕ್ಕಳು ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ನನ್ನ ಹೆಸರು ಫಾತಿಮಾ ಶಹಾನ. ಓಕೆ, ಹೇಗೆ ಅನಿಸುತ್ತೆ ಕಂಬಳಕ್ಕೆ ಬಂದು? ಖುಷಿ ಅನಿಸ್ತದೆ. ಫಸ್ಟ್ ಟೈಮ್ ಕಂಬಳ ನೋಡ್ತಿರೋದು? ಹೀಗೆ ಇಲ್ಲಿ ಬಂದಿದ್ದೆ. ಮೊದಲು ಕೂಡ ಬಂದಿದ್ದೆ. ಮನೆಯಲ್ಲೆಲ್ಲ ಹೇಳ್ತೀರಾ ಕಂಬಳ ಹೀಗೆ ನೋಡಿದ್ವಿ ಹೀಗೆ ಆಗಿದೆ? ಹೇಳ್ತಾರೆ. ಮನೆಯಲ್ಲಿ ಯಾರು ಬರ್ತಾರೆ ಕಂಬಳಕ್ಕೆ? ಅಪ್ಪ ಬರ್ತಾರೆ. ರೇಸ್ ಎಲ್ಲ ನೋಡುವಾಗ ಹೇಗೆ ಅನಿಸುತ್ತೆ? ತುಂಬಾ ಖುಷಿ ಆಗ್ತದೆ, ಅಂದ್ರೆ ಜೋಶ್ ಇರ್ತದೆ ಹೀಗೆ. ಜೋಶ್ ಇರ್ತದೆ ಹೀಗೆ ಫಸ್ಟ್ ಬರ್ಬೇಕಂತ. ಚಂದ ಆಗ್ತದೆ ನೋಡ್ಲಿಕ್ಕೆಲ್ಲ. ಅದು ಓಡುವಾಗ ನೋಡ್ಲಿಕ್ಕೆ ಅದೆಲ್ಲ ಚಂದ ಕಾಣ್ತದೆ. ಎಷ್ಟು ವರ್ಷದಿಂದ ಬರ್ತಿದ್ದೆ? ಎಷ್ಟು ವರ್ಷದಿಂದ ಕಂಬಳ? ಕೆಲವು ವರ್ಷದಿಂದ ಬರ್ತಿದೆ ಕಂಬಳಕ್ಕೆ. ದೊಡ್ಡವನಾದ್ಮೇಲೆ ಕಂಬಳ ಓಡಿಸ್ಬೇಕಂತ ಅನ್ಸುತ್ತೆ? ಇಲ್ಲ, ಹಾಗೇನಿಲ್ಲ. ಓಡು ನೋಡುದು? ನಿಂಗೆ ಒಂದು ಕೋಣ ಸಾಕಿ ಓಡಿಸ್ಬೇಕಂತೆಲ್ಲ ಆಸೆ ಇಲ್ವಾ? ಉಂಟು. ಫಸ್ಟ್ ಕಂಬಳ ಯಾವಾಗ ನೋಡಿದ್ದು? ಇದೆ ಅಡ್ವೆಯಲ್ಲಿ. ಯಾವಾಗ? ಕೋಟಿ ಚೆನ್ನಯ್ಯ. ಕೋಟಿ ಚೆನ್ನಯ್ಯ ಕಂಬಳದಲ್ಲಿ ನೋಡಿದ್ದ? ಕಾಂತಾರ ಮೂವಿ ಎಲ್ಲ ನೋಡಿದ್ದೀನಿ. ಅದರಲ್ಲಿ ಕಂಬಳ ಓಡಿಸೋದೆಲ್ಲ ನೋಡಿ. ಅದನ್ನು ನೋಡಿ ಬಂದಿದ್ದ ಮೊದಲೇ ಬರ್ತಿದ್ದೆ? ಅದನ್ನು ನೋಡಿ ಮತ್ತೆ ಬಂದಿದ್ದ ಮೊದಲೇ ಬಂದಿದ್ದೆ. ಯಾರು ಫೇವರೇಟ್? ಯಾರಾದ್ರೂ ಫೇವರೇಟ್? ಯಾರಾದ್ರೂ? ನಂದಳಿಕೆ ಫೇವರೇಟ್. ಯಾಕೆ ಫೇವರೇಟ್? ಅದು ಚಂದ, ಅದು ಸ್ಪೀಡ್ ಇದೆ. ಮೊಹಮ್ಮದ್ ಸಮವಾಸ್. ಕಂಬಳ ಹೇಗೆ ಅನಿಸ್ತದೆ? ಒಳ್ಳೆದನಿಸ್ತದೆ. ಏನು ನಿಂಗೆ ಓಡುವ ಆಸೆ ಇದೆ ಕಂಬಳದಲ್ಲಿ? ಹೌದು. ಯಾರು ಫೇವರೇಟ್? ಯಾರು ಫೇವರೇಟ್? ಚೆನ್ನಯ್ಯ. ಕೊಳಚೂರು ಕೊಂಡೊಟ್ಟವರದ ಚೆನ್ನೈ ಇರುವ. ಎಷ್ಟು ವರ್ಷದಿಂದ ಕಂಬಳ ಬರ್ತಿದ್ಯಾ? ಮೊದಲು ಬಂದಿದ್ಯಾ? ಹೌದು. ನಾವು ಇಲ್ಲೇ ಪಕ್ಕದಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಡ್ವೆ ಇಲ್ಲಿಂದ ಬಂದಿದ್ದೇವೆ. ನಾನು ಕವಿತಾ, ಅಲ್ಲಿ ಪ್ರಭಾರ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಶಾಲಾ ಮಕ್ಕಳಿಗೆ ಹೊರ ಸಂಚಾರದ ಪ್ರಯುಕ್ತ ಇಲ್ಲಿ ಪಕ್ಕದಲ್ಲೇ ನಡೆಯುವಂತಹ ಕಂಬಳಕ್ಕೆ ಕರ್ಕೊಂಡು ಬಂದಿದ್ದೇವೆ. ಕಂಬಳದಿಂದಾಗಿ ನಮ್ಮಲ್ಲಿ ನಡೆಯುವಂತಹ ಸ್ಥಳೀಯ ಕ್ರೀಡೆಗಳ ಪರಿಚಯ ಆಗ್ತದೆ. ಅದೇ ರೀತಿ ಅವರು ಇಲ್ಲಿರುವ ಕೋಣಗಳನ್ನ ಸಾಕುವವರೊಂದಿಗೆ ಆ ಕೋಣಗಳನ್ನ ಹೇಗೆ ಸಾಕ್ತಾರೆ, ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಅನ್ನುವ ಬಗ್ಗೆ ತಿಳ್ಕೊಳ್ತಾರೆ. ಇಲ್ಲ, ಹಿಂದಿನ ಶಿಕ್ಷಕರು ಕರ್ಕೊಂಡು ಬರ್ತಿದ್ರು. ಹೋದ ವರ್ಷ ಕೂಡ ಬಂದಿದ್ದೇವೆ ಸರ್. ಮಕ್ಕಳಿಗೆ ಖುಷಿ ಇದೆ. ಕೆಲವೊಮ್ಮೆ ಅವರು ಇಲ್ಲಿರುವಂತಹ ಮುಖಂಡರೊಂದಿಗೆ ಸಂದರ್ಶನವನ್ನ ಮಾಡಿ ಅದರ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾರೆ. ತುಳುನಾಡ ಸಂಸ್ಕೃತಿ ಬಗ್ಗೆ, ಕರಾವಳಿ ಸಂಸ್ಕೃತಿ ಬಗ್ಗೆ ಮಕ್ಕಳಿಗೆ ಹೇಳಿಕೊಡೋ ಪ್ರಯತ್ನ ಮಾಡಿದ್ದಾರೆ. ಹೌದು.